ಸ್ನೇಹಿತರೆ, ಇವಾಗ ನಾನು ತೋರಿಸ್ತಾ ಇರೋಂಥದ್ದು ನಿಮಗೆ ಭಾಳ ದಿವಸದಿಂದ ಕಾತುರದಿಂದ ಕಾಯ್ತಾ ಇದ್ದಂಥದ್ದು ಹೊರಮಾವಿನಲ್ಲಿರುವಂಥ RGRSCL. ಓಕೆ, ಇದು ಕಾಮಗಾರಿ ಸ್ಥಗಿತ ಆಗಿದೆ. ನಾನಿವಾಗ ನಿಮಗೆ ತೋರಿಸ್ತೀನಿ. ಓಕೆ, ಈ ಸಂಚಿಕೆ ಸ್ವಲ್ಪ ಬೇರೆ ಥರನೇ ಇರುತ್ತೆ. ನಾನು ಯಾಕೆಂದರೆ ಇದನ್ನು ಡ್ರೋನ್ ಉಪಯೋಗಿಸ್ತೀನಿ. ಬಿಕಾಸ್ ಒಳಗಡೆ ಹೋಗೋದಕ್ಕೆ ಎಲ್ಲ ಲಾಕ್ ಹಾಕಿದೆ. ಆ್ಯಂಡ್ ನೀವು ನೋಡ್ತಾ ಇರೋ ಪ್ರಕಾರ ಇದೆಲ್ಲ ಪೂರ್ತಿ ಫೆನ್ಸಿಂಗ್ ಮಾಡಿ ಇಕ್ಕಿದ್ದಾರೆ. ಆ್ಯಂಡ್ ನಾನೀಗ ಡ್ರೋನ್ನ ಉಪಯೋಗಿಸಿ ನಾನು ಇದನ್ನು ಜಾಸ್ತಿ ಶೂಟ್ ಮಾಡೋಕ್ಕಾಗೋದು. ಸೊ ಇದನ್ನು ಡ್ರೋನ್ನ ಉಪಯೋಗಿಸ್ಬಿಟ್ಟು ನಾನು ಶೂಟ್ ಮಾಡ್ತೀನಿ. ಇಲ್ಲಿ ಯಾರು ಸೆಕ್ಯೂರಿಟಿ ಅವರಿಲ್ಲ, ಯಾರೂ ಇಲ್ಲ ಅಟ್ ಪ್ರೆಸೆಂಟು. ನೋಡಿ, ಭಾಳ ಹತ್ತಿರದಲ್ಲಿ ಮತ್ತು ಪ್ರೈಮ್ ಲೊಕೇಶನಲ್ಲಿದೆ. ಹೊರಮಾವುದಿ ಕಾಣಿಸ್ತಾ ಇದೆ ನೋಡಿ. ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ನಾನು ನಿಮಗೆ ಹತ್ತಿರದಲ್ಲಿ ತೊಗೊಂಡೋಗಿ ತೋರಿಸ್ತೀನಿ ನೋಡಿ. ನೋಡಿ, ಇದು ಕಾಣಿಸ್ತಾ ಇದೆಯಾ? ಇದು ಹೊರಮಾವುದು ಇರೋವಂಥ ಒಂದು ಪ್ರೈಮ್ ಲೊಕೇಶನಲ್ಲಿ ಇರೋವಂಥದ್ದು. ಕೆಲಸ ಸ್ಟಾಪ್ ಆಗಿದೆ, ಏನು ಕೆಲಸ ನಡೀತಾ ಇಲ್ಲ. ಓಕೆ, ಸೊ ಇದನ್ನು ನಾನೀಗ ಸ್ಟಾಪ್ ಆಗಿದೆ, ಬಟ್ ಯಾವಾಗ ರೆಡಿ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ನೋಡಬೇಕದು. ಇವಾಗ ನಾನು ಇದರಲ್ಲಿ ಜಾಸ್ತಿ ಡ್ರೋನಿಂದಾನೇ ನಾನು ಇವತ್ತು ಶೂಟ್ ಮಾಡಬೇಕಾಗತ್ತೆ. ಅದನ್ನು ತೋರಿಸ್ತೀನಿ. ಒಂಥರ ಚೆನ್ನಾಗೇ ಇರ್ತದೆ, ಬಟ್ ಒಳಗಡೆ ನಾನು ತೋರ್ಸೋಕ್ಕಾಗಲ್ಲ, ಸಾರಿ. ಯಾಕೆ ಅಂತಲೂ ಹೇಳ್ತೀನಿ. ನೋಡಿ, ಲಾಕ್ ಹಾಕಿದೆ. ಆ್ಯಂಡ್ ಲಾಕ್ ಹಾಕಿದೆ, ಪ್ಲಸ್ ಅಕ್ಕಪಕ್ಕ ಯಾರೂ ಇಲ್ಲ. ಅಲ್ಲಿ ಚೇರಲ್ಲೂ ಯಾರೂ ಕೂತಿಲ್ಲ, ಯಾರೂ ನೋಡ್ಕೊಳ್ಳೋರಿಲ್ಲ, ಯಾರೂ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಚೇಂಬರ್ ಇದೆ, ಬಟ್ ಸೆಕ್ಯೂರಿಟಿ ಚೇಂಬರ್ ಇದ್ರೂ ಏನೂ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರೂ ಈ ಒಂದು ಸಂಚಿಕೆ ಒಂಥರ ವಿಭಿನ್ನವಾಗಿರುತ್ತೆ. ನಾನೆಲ್ಲ ಈ ಒಂದು ಹೊರಮಾವುದು ಬಂದು ನಿಮಗೆ ಡ್ರೋನಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಇದು ಇನ್ನೂ ರೆಡಿ ಆಗ್ತಾ ಇರೋಂಥದ್ದು. ಸೊ ಇನ್ನೂ ರೆಡಿ ಆಗಿಲ್ಲ. ಓಕೆ, ಇಟ್ ಟೇಕ್ಸ್ ಟೈಮ್, ಬಟ್ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ. ಸ್ವಲ್ಪ ಟೈಮ್ ಆಗುತ್ತೆ. ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದಾದ ನಂತರ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಬಿದ್ರಳ್ಳಿದು ನಾನು ತೋರಿಸ್ತೀನಿ. ಇವಾಗ ಏರಿಯಲ್ ವ್ಯೂ ತೋರಿಸ್ತೀನಿ ನಾನು. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಫಸ್ಟು ಮೇಲ್ಗಡೆ ಹೋಗೋಣ. ಫಸ್ಟ್ ಅಕ್ಕಪಕ್ಕ ಯಾವುದಿದೆ ನಂತರ ಇನ್ನು ಇಂಡಿಯಾದಲ್ಲಿದೆ ಇದು. ಫ್ರಂಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಏರಿಯಲ್ ವ್ಯೂ ತೋರಿಸ್ತೀನಲ್ಲ, ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ಇನ್ನು ಸ್ವಲ್ಪ ಮುಂದೆ ತೊಗೊಂಡೋಗ್ತೀನಿ. ಆ ಕಡೆಯಿಂದ ಯಾವಾಗ ನಾನು ವ್ಯೂ ತೋರಿಸ್ತೀನಿ ನಿಮಗೆ, ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಇದು ಸ್ವಲ್ಪ ಇನ್ನೂ ಮುಂದೆ ಬಂದೆ ನಾನು. ಸ್ವಲ್ಪ ಫ್ರಂಟಲ್ಲೆಲ್ಲ ಫಸ್ಟ್ ನೋಡ್ಕೊಳ್ಳೋಣ ಯಾವ್ಯಾವ ತಳಾದಿ ಆಗಿದೆ ಏನು ಎತ್ತ ಅಂತ. ಅಲ್ಲಿ ಗಂಟ ತಳಾದಿ ಮಾಡಿದ್ದಾರೆ, ಈ ಕಡೆ ಸೈಡ್ ಏನೂ ಮಾಡಿಲ್ಲ. ಇನ್ನು ಈ ಕಡೆ ಎಲ್ಲ ರೆಡಿ ಆಗಬೇಕು. ಸ್ವಲ್ಪ ಡೌನ್ ಬಂದು ಕೆಳಗಡೆಯಿಂದ ಸ್ವಲ್ಪ ಮುಂದೆ ತೋರಿಸ್ಬಿಟ್ಟು ಆಮೇಲೆ ನಾನು ಮುಂದೆ ಹೋಗೋಣ ಅಂತ ಸ್ವಲ್ಪ ಡೌನ್ ಬಂದೆ. ಏನಾದರೂ ತಳಾದಿದೆ, ಏನಾದರೂ ಕೆಲಸ ಮಾಡಿದ್ದಾರೆ ಅಂತ. ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ.
ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಡ್ರೋನ್ನ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಮುಂದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದೆಲ್ಲ ಇನ್ನೂ ರೆಡಿ ಆಗ್ತಾ ಇರೋದು. ಈ ಕಡೆ ಸೈಡೆಲ್ಲ ಮನೆಗಳೆಲ್ಲ ಇದೆ, ಏನು ತೊಂದರೆ ಇಲ್ಲ. ಪ್ಲಸ್ ರೋಡಿನ ವ್ಯವಸ್ಥೆ ಎಲ್ಲ ಪಕ್ಕಾ ಇದೆ, ಮಸ್ತ್ ಭಾಳ ಪ್ರೈಮ್ ಲೊಕೇಶನಲ್ಲಿದೆ. ಅಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರ್ ಮಾತ್ರ ಇರೋವಂಥದ್ದು ರೋಡು, ಮೇನ್ ರೋಡ್ಗೆ. ಈಗ ಸ್ವಲ್ಪ ಇನ್ನೂ ಮುಂದೆ ಹೋಗೋಣ. ನೋಡಿ ಇದನ್ನು ನಾನು ಝೂಮ್ ಮಾಡಿ ತೋರಿಸ್ತಾ ಇರೋದು. ನೆಕ್ಸ್ಟ್ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಫ್ರಂಟ್ ಎಲ್ಲ ಫಸ್ಟ್ ತೋರಿಸ್ತೀನಿ, ಆಮೇಲೆ ಬ್ಯಾಕ್ ನಾನು ತೋರಿಸ್ತೀನಿ. ನೋಡಿ ಇದೆಲ್ಲ ಫ್ರಂಟ್ ಗೇಟಿಂದ ತೋರಿಸ್ತಾ ಇರೋಂಥದ್ದು. ಗೇಟ್ ಫ್ರಂಟಿಂದ ಅಂದರೆ ಮುಂದೆ ಎಲ್ಲ ತಳಾದಿ ಎಲ್ಲ ಮಾಡಿದ್ದಾರೆ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಬಟ್ ಹಿಂದೆ ಎಲ್ಲ ಫಸ್ಟ್ ರೆಡಿ ಆಗಿದೆ, ಆ ಕಡೆ ಹಿಂದ್ಗಡೆ ರೆಡಿ ಆಗಿದೆ. ಹಿಂದ್ಗಡೆ ನಾನೀಗ ಫ್ಲೈಟ್ ಮೇಲ್ಗಡೆ ತೊಗೊತೀನಿ. ಈಗ ನೋಡಿ ಈಗ ಮುಂದೆ ಹೋಗ್ತೀನಿ ನಾನು. ಮುಂದೆ ಹೋದ ನಂತರ ನಾನು ಫ್ಲೈಟ್ನ ಮೇಲ್ಗಡೆ ತೊಗೊಂಡು ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ಫಸ್ಟು ಫ್ರಂಟ್ ಎಲ್ಲ ತೋರಿಸೋಣ ಅಂತಲೇ ತೋರಿಸ್ತಾ ಇರೋದು. ಅಕ್ಕಪಕ್ಕ ಎಲ್ಲ ಕಾಂಪೌಂಡ್ ರೆಡಿ ಆಗಿದೆ, ಪಕ್ಕದಲ್ಲೆಲ್ಲ ಮನೆ ಇದೆ. ಈ ಕಡೆ ಸೈಡ್ ನೋಡಿ ರೋಡೆಲ್ಲ ಈ ಕಡೆನೂ ಇದೆ, ಮಸ್ತ್. ರೋಡ್ ಏನು ತೊಂದರೆ ಇಲ್ಲ, ರೋಡ್ಗೇನು ತೊಂದರೆ ಇಲ್ಲ. ಈ ಕಡೆ ರೋಡ್ ಇದೆ ಆ್ಯಂಡ್ ಆ ಕಡೆ ಸೈಡು ರೋಡ್ ಇದೆ. ಈ ಕಡೆ ರೋಡು ಪ್ಲಸ್ ಆ ಕಡೆನೂ ಏನು ತೊಂದರೆ ಇಲ್ಲ. ಇದನ್ನು ನಾನು ತೋರಿಸ್ತಾ ಇರೋದು, ಇದು ಡ್ರೋನ್ ಶಾಟನ್ನು ನಾನು ತೆಗಿತಾ ಇರೋಂಥದ್ದು. ಒಳಗಡೆ ಏನು ಜಂಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಸೂಪರ್ ಮ್ಯಾನ್ ಅಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸ್ತಾ ಇರೋಂಥದ್ದು. ಸೊ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ತೋರಿಸ್ತಾ ಇರೋದು ಹೊರಮಾವು. ಇನ್ನು ಮುಂದಿನ ಎಪಿಸೋಡಲ್ಲಿ ಬಂದು ನಾನು ನಿಮಗೆ ಕ್ಲೀನಾಗೆ ಇದನ್ನು ತೋರಿಸ್ತೀನಿ, ಏನಂತಾರೆ ಅದಕ್ಕೆ, ಬಿದ್ರಳ್ಳಿ ಚೆನ್ನಾಗೇ ಶೂಟ್ ಮಾಡಿದ್ದೀನಿ ನಾನು. ಈಗ ಸ್ವಲ್ಪ ಮುಂದೆ ಹೋಗಿ ಆಮೇಲೆ ಈ ಕಡೆ ಸೈಡ್ ಏನಿದೆ, ಈ ಕಡೆ ಇನ್ನೂ ಕಾಂಪೌಂಡ್ ಹಾಕಿಲ್ಲ, ರೈಟ್ ಸೈಡ್ ಕಾಂಪೌಂಡ್ ಹಾಕಿಲ್ಲ. ಬಟ್ ಲೆಫ್ಟ್ ಸೈಡಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಕಾಂಪೌಂಡ್ ಏನು ತೊಂದರೆ ಇಲ್ಲ. ಓಕೆ, ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಕಟ್ಟಿದ್ದಾರೆ. ಬಟ್ ಇದಕ್ಕೆ ಸಪ್ರೇಟಾಗಿ ರೋಡು ಮತ್ತು ಆ ಕಡೆ ಸೈಡ್ ನೋಡಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಅದೆಲ್ಲ ಕಾಂಪೌಂಡ್. ಅದು ನಾನು ತೋರಿಸ್ತೀನಿ ಹಂಗೇ. ಈಗ ಮುಂದ್ಗಡೆಗೆ ನಾನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಈಗ ಮುಂದೆ ಎಲ್ಲ ನಿಮಗೆ ತೋರಿಸ್ದೆ ಯಾವ ಥರ ರೆಡಿಯಾಗಿದೆ ಅಂತ. ಅಂದರೆ ತಳಾದಿ ಸಣ್ಣ ಪುಟ್ಟ ಮುಂದೆ ಸ್ವಲ್ಪ ಹಾಕಿದ್ದಾರೆ, ಆಮೇಲೆ ಈ ಕಬ್ಬಿಣದ್ದೆಲ್ಲ ಹಾಕಿದ್ದಾರೆ. ಅಕ್ಕಪಕ್ಕ ಮನೆ ಕಟ್ಟಿದ್ದಾರೆ, ರೈಟ್ ಸೈಡಲ್ಲೆಲ್ಲ ಕಟ್ಟಿದ್ದಾರೆ. ಬಟ್ ಲೆಫ್ಟ್ ಸೈಡಲ್ಲೆಲ್ಲ ಕಾಂಪೌಂಡ್ ಎಲ್ಲ ರೆಡಿಯಾಗಿದೆ, ಅದ್ರದ್ದೇನು ತೊಂದರೆ ಇಲ್ಲ. ಆ್ಯಂಡ್ ಈಗ ನಾನು ನೋಡಿ ಅಲ್ಲಿ ಕಬ್ಬಣ ಅದೇನೇನು ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಸಣ್ಣ ಪುಟ್ಟ ಕಬ್ಬಣ ಅದೆಲ್ಲ ಹಾಕಿದ್ದಾರೆ. ಈಗ ನಾವು ಸ್ವಲ್ಪ ಮೇಲ್ಗಡೆಗೆ ಹೋಗೋಣ. ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದ್ರ ಹಿಂದೆ ಕಟ್ಟಿರೋವಂಥ ಬಿಲ್ಡಿಂಗ್ಗಳ್ನೂ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಎಲ್ಲ ಮಾಡಿ ಅರ್ಧ ಮಾಡಿ ಇಕ್ಕಿದ್ದಾರೆ. ಇದು ಹೋಟೆಲ್ ರೆಡಿ ಆಗುತ್ತೆ. ಅದು ನಾನು ಪ್ರತ್ಯೇಕವಾಗಿ ಇಷ್ಟೇ ದಿವಸದಲ್ಲಿ ರೆಡಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗ ನೋಡಿ ಈಗ ನಾನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅಲ್ಲಿ ಮೇಲ್ಗಡೆ ಅದ್ರ ಹಿಂದೆನೂ 2 ವಿಂಗ್ ರೆಡಿ ಆಗಿದೆ. ಆಮೇಲೆ ಅಲ್ಲಿಗೆ ಹೋಗುವಂಥ ದಾರಿನೂ ನಾನು ನಿಮ್ಗೆ ತೋರಿಸ್ತೀನಿ. ಹಿಂಗೆ ಸೇಮ್ ಇಲ್ಲಿ ಫ್ರಂಟ್ ಎಂಟ್ರೆನ್ಸ್ ಏನು ದಾರಿ ಇದೆ ಅದೇ ದಾರಿ ಅಲ್ಲಿಗೆ ಹೋಗುತ್ತೆ. ಈಗ ನೋಡಿ ಈಗ ನಾನು ಟಾಪ್ ವ್ಯೂ ತೊಗೊತೀನಿ. ಟಾಪ್ ವ್ಯೂನಲ್ಲಿ ನಿಮಗೆ ಅಕ್ಕಪಕ್ಕ ಇರೋವಂಥ ಮನೆಗಳು ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಇದು ಅಲ್ಲಿ ರೋಡ್ ಹೋಗುವಂಥದ್ದು. ಹಂಗೆ ಒಂದು ಸ್ವಲ್ಪ ಲೆಫ್ಟ್ ಸೈಡ್ ನೋಡಿ ಅದು ಹಿಂದ್ಗಡೆ 2 ಇದೆಯಲ್ಲ, ಆ 2 ರೆಡಿ ಆಗಿರೋವಂಥದ್ದು. ಬಟ್ ಇನ್ನೂ ಪೂರ್ತಿ ಆಗಬೇಕದು. ಆ ಕಾರ್ನರ್ ಗಂಟ ಬರುತ್ತೆ, ಅದನ್ನು ನಾನು ಇನ್ನೊಂದು ಶಾರ್ಟಲ್ಲಿ ನಿಮಗೆ ಇವಾಗ ತೋರಿಸ್ತೀನಿ ನಾನು. ಈ ಕಡೆ ಓಕೆ, ಇಲ್ಲಿ ಗಂಟ ಇದು ಲೆಫ್ಟ್ ಸೈಡು ರೈಟ್ ಸೈಡೆಲ್ಲ ತೋರಿಸ್ತಾ ಇರೋಂಥದ್ದು. ನೋಡಿ ಆ ಕಡೆ ರೋಡೆಲ್ಲ ಇದೆ, ರೋಡ್ದೇನು ತೊಂದರೆ ಇಲ್ಲ. ಫುಲ್ಲು ಒಂದು ರೌಂಡು ನಿಮಗೆ ತೋರಿಸ್ದೆ. ಇದನ್ನು ನಾನು ಫಾಸ್ಟಾಗಿ ಮಾಡ್ತಾ ಇರೋದು ಯಾಕೆ ಅಂತಂದರೆ ಏನಂತ ಫ್ರಂಟಲ್ಲಿ ಏನು ಕಟ್ಟಿಲ್ಲ, ಬಟ್ ಬ್ಯಾಕಲ್ಲಿ ಕಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ನಿಮಗೆ ನಾನು ಬ್ಯಾಕ್ ಎಂಡ್ ಗಂಟ ಕರ್ಕೊಂಡೋಗ್ತೀನಿ. ಅಲ್ಲಿ ಬ್ಯಾಕ್ ಎಂಡ್ ಗಂಟ ಕರ್ಕೊಂಡೋಗಿ ಎಷ್ಟು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ. ನೋಡಿ ಇದು ಟಾಪ್ ವ್ಯೂ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋಂಥದ್ದು. ಇಲ್ಲಿ ಫ್ರಂಟ್ ಆದಮೇಲೆ ಅದ್ರ ಹಿಂದೆ ಒಂದು ಕಟ್ಟಿದ್ದಾರೆ ನೋಡಿ, ಇದೊಂದು. ಅದಲ್ಲದೆ ಅದ್ರ ಹಿಂದೆನೂ ಒಂದು ಕಟ್ಟಿದ್ದಾರೆ ನೋಡಿ. ರೋಡ್ ಪಕ್ಕದಲ್ಲೇ ಹೋಗ್ತಾ ಇದೆ ನೋಡಿ. ರೋಡ್ ಇಲ್ಲಿಂದ ಬಂದು ಈ ಕಾರ್ನರ್ ಗಂಟನೂ ಹೋಗುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಎಲ್ಲ ಫುಲ್ ಕಾಂಪೌಂಡ್ ಕಾಣುತ್ತೆ. ಇದು ಎಂಡ್ ಗಂಟ ಹೋಗಿ ಆ ಕಡೆ ನೋಡಿ ಎಲ್ಲ ಮೇನ್ ರೋಡ್ ಇದೆ, ಪಕ್ಕದಲ್ಲೇ ಫುಲ್ಲು ನಿಮಗೆ ಮೇನ್ ರೋಡ್ ಕಾಣಿಸುತ್ತೆ. ಇದು ಟಾಪ್ ವ್ಯೂನಲ್ಲಿ ತೋರಿಸ್ತಾ ಇರೋದು. ಹಾಗೆ ಟರ್ನ್ ಮಾಡ್ತೀನಿ ನೋಡಿ, ರೋಡ್ಗಳು ನೋಡಿ ನಿಮಗೆ ಅಕ್ಕಪಕ್ಕನೇ ರೋಡ್ಗಳಿದೆ, ಮೇನ್ ರೋಡ್ಸು. ತಿರ್ಗಾ ನಾನು ಈಗ ಫ್ರಂಟಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೆಳಗಡೆ ಒಂದು ಸತಿ ತೋರಿಸ್ತೀನಿ ನೋಡಿ, ಇದೊಂದು ಕೆಳಗಡೆ ಪೂರ್ತಿ ತೋರಿಸ್ತಾ ಇದ್ದೀನಿ. ಹಾಗೆ ಮುಂದ್ಗಡೆ ಇರೋವಂಥ ಮೇನ್ ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅದನ್ನು ತೋರಿಸ್ತೀನಿ.
ಇದು ನಾನೀಗ ಡೌನ್ ಆಗೇ ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ. ಇಲ್ಲಿ ಮೇನ್ ರೋಡ್ ಇದು ಅಕ್ಕಪಕ್ಕ ಎಲ್ಲ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಅರ್ಧ ಕಿಲೋಮೀಟ್ರಲ್ಲಿ ನಿಮಗೆ ಮೇನ್ ರೋಡ್ ಬಂದ್ಬರುತ್ತೆ. ಹೊರಮಾವುದು ಭಾಳ ಪ್ರೈಮ್ ಲೊಕೇಶನಲ್ಲಿದೆ. ಯಾವುದು ಭಾಳ ದೂರದಲ್ಲಿದೆ ಅನ್ನೋಂಗೆ ಇಲ್ಲ, ಪಕ್ಕದಲ್ಲೇ ನೋಡಿ. ಆ ರೋಡು ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಮೇನ್ ರೋಡ್ ಆ ಕಡೆ ಸೈಡ್ ಬರುತ್ತೆ. ನಾನು ಅಲ್ಲಿ ಗಂಟ ಹೋಗ್ಬೋದಾಗಿತ್ತು, ಹೋಗಲಿಲ್ಲ ಅಷ್ಟೇ. ಯಾಕೆಂದರೆ ಇಲ್ಲಿ ನನಗೆ ಆರಿಸೋದಕ್ಕೇನು ತೊಂದರೆ ಇರಲಿಲ್ಲ. ಬಟ್ ಅಲ್ಲೊಂದು ಹದ್ದು ಯಾವುದೋ ನಮ್ಮಿಂದನೇ ಬಿದ್ದುಬಿಟ್ಟಿತ್ತು. ಮೇಲ್ಗಡೆ ಹೋದರೆ ಸಾಕು ಡ್ರೋನು ನಮಗೆ ಅದರಿಂದನೇ ಬರೋದು. ಅದಕ್ಕೋಸ್ಕರ ಮೇಲ್ಗಡೆ ಕೆಳಗಡೆ ಮಾಡಿಕೊಂಡೆ ನಾನು ಇದನ್ನು ತೆಗೆದೆ. ಪಕ್ಕದಲ್ಲಿ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಮಸ್ತ್ ಕಟ್ಟಿದ್ದಾರೆ. ನೀರಿಗೆ ಯಾವುದು ತೊಂದರೆ ಇಲ್ಲ, ಒಳ್ಳೆ ಏರಿಯಾನೇ. ಅಪ್ಲಿಕೇಶನ್ ಹಾಕ್ಕೊಂಡಿರಿ. ಹೊರಮಾವುದು ಮೋಸ್ಟ್ಲಿ ಸಿಗೋದು ಡೌಟು, ಆದ್ರೂ ಒಂದು ಸತಿ ನೋಡಿ. ಆ್ಯಂಡ್ ಮೋರೋವರ್ ನೋಡಿ, ನಾನು ಕೆಳಗಡೆ ಅಲ್ಲೇ ನಿಂತಿದ್ದೀನಿ, ಅಲ್ಲಿ ನಾನೇ ನಿಂತಿದ್ದೀನಿ. ನನ್ನ ಮಗ ಪಕ್ಕದಲ್ಲಿ ಅವನೇ ಇದನ್ನು ಡ್ರೋನ್ನ ಆರಿಸ್ತಾ ಇರೋದು. ಬಿಸಿಲು ಜಾಸ್ತಿ ಇತ್ತು, ಬಟ್ ಪರವಾಗಿಲ್ಲ, ತೋರಿಸ್ತಾ ಇರೋಂಥದ್ದು ನಾನು ಇದನ್ನು. ಈಗ ನಾನು ಬ್ಯಾಗ್ ತೊಗೊತೀನಿ ನೋಡಿ, ಅಲ್ಲೇ ನಿಂತಿದ್ದೀನಿ ನಾನು. ಇಲ್ಲೆಲ್ಲ ಕಂಬಿಗಳೆಲ್ಲ ಇದೆ ನೋಡಿ, ಕಂಬಿಗಳೆಲ್ಲ ಇದೆ, ಮರಗಳೆಲ್ಲ ಇದೆ. ಅದಕ್ಕೋಸ್ಕರ ನನಗೆ ಡ್ರೋನು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಹುಷಾರಾಗಿ ಇಳಿಸ್ತಾ ಇದ್ದೀನಿ ಇವಾಗ. ಓಕೆ ಸ್ನೇಹಿತರೆ, ಇಲ್ಲಿ ಡ್ರೋನ್ ಆರಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಭಾಳ ಕಷ್ಟಪಟ್ಟು ಮಾಡಿದೆ, ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀನಿ. ಬಟ್ ಇದು ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ತೋರಿಸ್ಬೋದು. ಬಟ್ ಒಳಗಡೆ ಹೋಗೋದಕ್ಕೆ ಏನು ಅಂತಂದರೆ ಡ್ರೋನು ಅಕ್ಕಪಕ್ಕ ಎಲ್ಲ ಈಗಲ್ಗಳು ಜಾಸ್ತಿ, ಅದೇನೋ ಅಂತಾರಲ್ಲ ಹದ್ದುಗಳು ಜಾಸ್ತಿ. ಸೊ ಹದ್ದುಗಳು ಇದ್ದಾಗ ನಾನು ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿದೆ. ಇದಾದ ನಂತರ ನಾನು ಬಿದ್ರಳ್ಳಿ ಇದೆಲ್ಲ ಹಾಕ್ತೀನಿ. ಹಾಗೆ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಈಗ ನಾನು ತೋರಿಸಿದ್ದು ನಿಮಗೆ ಹೊರಮಾವುದು ಇನ್ನೂ ಸ್ಥಗಿತ ಆಗೈತೆ, ರೆಡಿ ಆಗುತ್ತೆ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.